ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎವ್ರಿಡೇ ಸ್ಪೆಷಲ್ ಬೈ DC. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕಳಸಕ್ಕೆ ಯಾವ ರೀತಿ ಸ್ಯಾರಿ ಉಡಿಸ್ಬೇಕು ವರಮಹಾಲಕ್ಷ್ಮಿ ಪೂಜೆ ದಿನ ಅಂತೇಳಿ ತೋರಿಸ್ಕೊಡ್ತೀನಿ. ಸೊ ಇವತ್ತು ನಾನು 2 ಟೈಪ್ಸ್ ಆಫ್ ಸ್ಯಾರೀಸ್ ಟಾಪಿಂಗ್ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಎರಡು ಥರನೂ ಟ್ರೈ ಮಾಡಿದ್ದೀನಿ ಸ್ಯಾರಿನ. ನೀವು ಪೂಜೆಗೆ ಯಾವ ಥರ ಸ್ಯಾರಿ ತೊಗೊಳ್ತಿರೋ ಅದ್ರ ಮೇಲೆ ನೀವು ಪ್ಯಾಟ್ರನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಎರಡು ಕಡೆ ಬಾರ್ಡ್ರ್ ಸೇಮ್ ಇರೋದಾದರೆ ಈ ಥರ ಸ್ಯಾರಿನ ಉಡಿಸ್ಬೋದು. ಅಂದರೆ ಜಸ್ಟ್ ಸಿಂಗಲ್ ಲೇಯರ್ ಪ್ಲೇಟ್ಸ್ ಎಲ್ಲ ಹಾಕಿ ಉಡಿಸ್ಕೋಬೋದು. ಒಂದು ವೇಳೆ ನೀವು ಕೆಳಗಡೆ ದೊಡ್ಡ ಬಾರ್ಡ್ರ್ ಬಂದು ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿದ್ರೆ ಆ ಥರ ಇದ್ದರೆ ನೀವು ಡಬಲ್ ಲೇಯರ್ನು ಉಡಿಸ್ಕೋಬೋದು. ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಫಸ್ಟ್ ಬಂದುಬಿಟ್ಟು ಸಿಂಗಲ್ ಲೇಯರೇ ಮಾಡ್ತಾ ಇರೋದು. ಇದು ಸ್ಟಾರ್ಟಿಂಗ್ ಬಂದುಬಿಟ್ಟು ನಾವು ಪಲ್ಲೂಸ್ ನಾವು ಹೆಂಗೆ ಯಾವ ರೀತಿ ಸ್ಯಾರಿಗೆ ಹಾಕ್ತಿದ್ದೀವೋ ನಾರ್ಮಲ್ ಸ್ಯಾರೀಸ್ಗೆ ಯಾವ ರೀತಿ ಹಾಕ್ತೀವೋ ನಿಲಿಗೆ ಅದೇ ಥರ ಮಾಡ್ಕೋಬೇಕು. ಬಟ್ ಏನಂದರೆ ಉಡ್ಜರ್ಗೂ ಬಿಡೋದೇನಿರಲ್ಲ. ಟೋಟಲ್ ಒಂದು 20 ಪ್ಲೇಟ್ಸ್ ಆದರೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪಲ್ಲು ಏನಂತಂದರೆ ನೀವು ಪಲ್ಲು ಆಗಿರ್ಬೋದು ಸೆರಗುನ ಅಂತೀವಿ ನಮ್ಮ ಕಡೆ. ಪಲ್ಲು 1.5 ಮೀಟರ್ ಅಷ್ಟು ನಾವು ಬಿಟ್ಕೋಬೇಕು. ಪ್ಲೇಟ್ಸ್ನ ಬಂದುಬಿಟ್ಟು ನಾವು ಆ ಕಡೆ ಈ ಕಡೆ ಸೆರಗಿಗೆ ಎರಡು ಪಿನ್ಸ್ ಹಾಕಬೇಕು. ಮತ್ತು ನಿಲಿಗೆಗೆ ಬಂದುಬಿಟ್ಟು ಆ ಕಡೆ ಈ ಕಡೆ ಚೆನ್ನಾಗಿ ಜೋಡಿಸ್ಕೊಂಡು ಪಿನ್ ಹಾಕ್ಕೊಂಡ್ರೆ ನಮ್ಗೆ ಉಡಿಸ್ಬೇಕಾದ್ರೆ ಈಸಿ ಆಗಿರುತ್ತೆ. ಒಂದು ವೇಳೆ ನೀವೇನಾದರೂ ಫಸ್ಟ್ ಟೈಮ್ ಸ್ಯಾರಿ ಉಡಿಸ್ತಾ ಇದ್ದರೆ ಇನ್ನೊಬ್ರು ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ. ಇಲ್ಲಾಂತಂದರೆ ಪ್ಲೇಟ್ಸ್ನ ಬಂದುಬಿಟ್ಟು ಒಂದು 4 ಹಾಕಿ ಪಿನ್ ಹಾಕ್ಕೊಂಡು ಆನಂತರ ಹಾಕ್ಕೊಳ್ಳಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಒಂದೇ ಸಲ ಇಟ್ಕೊಂಡು ಮಾಡಬೇಕಂದ್ರೆ. ಓಕೆನಾ? ಸರಿಗೂ ಅಷ್ಟೇ, ಫಸ್ಟ್ ನಾವು ಪ್ಲೇಟ್ಸ್ನ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಿನ್ ಹಾಕಬೇಕು. 2 ಹಾಕಿದರೆ ನಮಗೆ ಉಡ್ಸ್ಬೇಕಾದ್ರೆ ಈಸಿ ಆಗಿರುತ್ತೆ. ಇನ್ನೊಂದು ಪ್ಲೇಟ್ಸ್ ಕೂಡಲಿ ಅಂತೇಳಿ ಐರನ್ ಎಲ್ಲ ಮಾಡೋಕೆ ಹೋಗಬೇಡಿ. ದೇವಿಗಿಡೋ ಸ್ಯಾರಿ ಅಲ್ವಾ, ಸೊ ಅದಕ್ಕೆ ಯಾವುದೇ ರೀತಿ ಐರನ್ ಆಗಿರ್ಬೋದು, ಮೈ ಮೇಲೆ ಹಾಕ್ಕೊಳ್ಳೋದಾಗಿರ್ಬೋದು ಆ ಥರ ಮಾಡಬಾರ್ದು. ಓಕೆನಾ? ಆ್ಯಂಡ್ ನಾನು ಬಂದುಬಿಟ್ಟು ಇದು ನಮ್ಮ ಮನೇಲಿರೋ ಸ್ಯಾರೀಸ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ತೋರ್ಸೋಣ ಅಂತೇಳಿ. ನಾವು ವರಮಹಾಲಕ್ಷ್ಮಿ ಪೂಜೆ ಸ್ಯಾರಿನ ಹಾಕ್ತಾಯಿಲ್ಲ ಇಲ್ಲಿ. ಇದು ಬಂದುಬಿಟ್ಟು ನಾನು ಡಬಲ್ ಲೇಯರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ, ಮೇಲ್ಗಡೆ ಒಂದು ಸ್ವಲ್ಪ ಚಿಕ್ಕ ಬಾರ್ಡ್ರ್ ಬಂದಿದೆ. ಸೊ ಅದಕ್ಕೋಸ್ಕರನೇ ಮಾಡ್ತಿದ್ದೀನಿ. ಬಟ್ ನಾವು ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ ಬಿಫೋರು. ಇದೂ ಅದೇ ಥರ ಫಸ್ಟ್ನೇ ಸ್ಯಾರಿ ನಾವು ಯಾವುದೇ ರೀತಿ ಪಿನ್ ಮಾಡಿಕೊಂಡು ಮೇಲ್ಗಡೆ ಕೆಳಗಡೆ ಮತ್ತು ಮಿಡಲ್ಲು ನೀಟಾಗಿ ಒಂದೊಂದು ಅರೇಂಜ್ ಮಾಡಿಕೊಂಡು ಪಿನ್ ಮಾಡ್ಕೋಬೇಕಾಗುತ್ತೆ. ಸರಿಗೂ ಅಷ್ಟೇ, ಸ್ವಲ್ಪ ಸೆರಗು ಜಾಸ್ತಿ ಬಿಡಬೇಕಾಗುತ್ತೆ. ಇದಕ್ಕೆ ಒಂದು 2 ಮೀಟರ್ಸ್ನ ಬಿಟ್ಟರೆ ಸಾಕಾಗುತ್ತೆ. ಇನ್ನೊಂದು ಪೂಜೆಗೆ ಬಂದುಬಿಟ್ಟು ನಾವು ಯಾವಾಗಲೂ ಬ್ಲೂ ಮತ್ತು ಬ್ಲ್ಯಾಕ್ ಕಲರ್ ಬಿಟ್ಟು ಯಾವ ಕಲರು ತೊಗೋಬೋದು. ಆಲ್ಮೋಸ್ಟ್ ಪ್ರಿಫರ್ ಮಾಡೋದು ಡಾರ್ಕ್ ಕಲರ್ಸ್ನ ಮಾಡಬೇಕು. ಏನಕ್ಕೆ ಅಂತಂದರೆ ಲಕ್ಷ್ಮಿ ಉಡಿಸಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಿಲಿಗೆ ಮಾಡೋಕ್ಕೂ ಚೆನ್ನಾಗಿ ಬರ್ತಿರಬೇಕು. ಹಂಗಂದರೆ ಉಡ್ಸೋಕ್ಕೂ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ. ಇನ್ನೊಂದು ಏನಂದರೆ ವರಮಹಾಲಕ್ಷ್ಮಿ ಪೂಜೆ ನಾಳೆ ಇದೆ ಅಂತ ಅನ್ಬೇಕಾದ್ರೆ ಸಾಯಂಕಾಲನೇ ನಾವು ಈ ಥರ ಪ್ಲೇಟ್ಸ್ನ ಇಟ್ಕೊಂಡಾಗ ಮಾರ್ನಿಂಗ್ ನಿಮಗೆ ಪೂಜೆ ಮಾಡಬೇಕಾದ್ರೆ ಬೇಗ ಉಡ್ಸೋಕೆ ಅನುಕೂಲ ಆಗುತ್ತೆ. ಇಲ್ಲಾಂತಂದರೆ ಮಾರ್ನಿಂಗ್ ಟೈಮಲ್ಲಂತೂ ಈ ಥರ ಪ್ಲೇಟ್ಸ್ ಮಾಡ್ಕೊಂಡು ತೆಗೆದುಕೊಂಡ್ರೆ ಪೂಜೆ ಬೇಗ ಆಗೋದೇ ಇಲ್ಲ. ಆಲ್ಮೋಸ್ಟ್ ಸ್ಯಾರಿ ಅನ್ನೋದು ರೆಡಿ ಆಯಿತು ಪ್ಲೇಟಿಂಗ್ದು. ನೋಡಿ ಈ ಥರ ಬರಬೇಕು ಪ್ಲೇಟ್ಸ್ ಅನ್ನೋದು. ಸೆರಗಿಂದ ಆಗಿರ್ಬೋದು, ಓವರ್ ಆಲ್ ಸ್ಯಾರೀಸ್ದು ಲುಕ್ ತೋರಿಸ್ತೀನಿ ನಿಮ್ಗೆ ಒಂದ್ಸಲ. ನೋಡಿ ಈ ಥರ ಇರಬೇಕು ಪ್ಲೇಟ್ಸು. ಈ ಥರ ರೆಡಿ ಮಾಡಿಟ್ಕೊಂಡಿದ್ರೆ ಬೆಳಗ್ಗೆ ಬೇಗ ಉಡ್ಸೋಕೆ ಬರುತ್ತೆ. ಈ ತೋರಿಸ್ತೀನಿ ನಾನು ಯಾವ ರೀತಿ ಬೇಸ್ನ ರೆಡಿ ಮಾಡ್ಕೋಬೇಕಂತೆಲ್ಲ. ಓಕೆ, ನಾವು ಫಸ್ಟಾಗಿ ಬೇಸ್ನ ರೆಡಿ ಮಾಡ್ಕೋಬೇಕು. ಬೇಸಲ್ಲಿ ಏನಂತಂದ್ರೆ ನಾವು ಅಕ್ಕಿ ತುಂಬಿಟ್ಕೊಂಡಿರಬೇಕು. ಇದೇ ಅಕ್ಕಿನ ನಾವು ವರಮಹಾಲಕ್ಷ್ಮಿ ಪೂಜೆ ಆದಮೇಲೆ ನಾವು ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಓಕೆನಾ? ಇದು ಮೇನ್ ಬೇಸು. ಆಮೇಲೆ ಇದು ಕಳಸ, ಇದ್ರ ತುಂಬ ನೀರು ಹಾಕಿ ಇಡಬೇಕಾಗುತ್ತೆ. ನಾವು ಈ ಥರ ಹಿಂಗೆ ಇಟ್ಕೊಳ್ಬೇಕು. ಆನಂತರ ನಮ್ಮದು ಟೇಪ್ ಏನಿರುತ್ತಲ್ವ, ಈ ಟೇಪ್ನ ಹಿಂಗೆ ಹಾಕಿ ಇದನ್ನು ಒಂಥರ ಸೆಕ್ಯೂರ್ ಮಾಡ್ಕೋಬೇಕು. ಅಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಹಿಂಗೆ ಇಡೋದು, ಬಟ್ ಅದು ಬಂದಿಲ್ಲ. ಸೊ ಅದಕ್ಕೆ ನಾವು ಜುಗಾಡ್ ಮಾಡ್ತಿದ್ದೀವಿ. ಸೊ ಈ 3 ಸ್ಕೇಲ್ನ ಈ ಥರ ಮಾಡಿ ಈ ಥರ ನಾವು ಟೇಪ್ ಹಾಕ್ಕೊಂಡಿರೋದು. ಓಕೆ, ಇದಕ್ಕೆ ನಾವು ಸೇಫ್ಟಿ ಮಾಡ್ಕೋಬೇಕಾಯ್ತಾ. ಫಸ್ಟು ಇದನ್ನು ಇದಕ್ಕೆ ಕಟ್ಕೊಳ್ಬೇಕು ಈ ಥರ. ಓಕೆ, ಈ ಥರ ನಾವು ಬೇಸ್ನ ರೆಡಿ ಮಾಡ್ಕೋಬೇಕು. ನೋಡಿ ಹಿಂಗೆ ಎತ್ತಿದ್ರೂ ಅದು ಅಲ್ಲಾಡಲ್ಲ. ಓಕೆನಾ? ಇವಾಗ ಸ್ಯಾರಿ ಉಡಿಸ್ಬೇಕು. ಈ ಥರ ನಿಲಿಗೆ ಮಾಡಿಟ್ಕೊಂಡಿದ್ವಲ್ಲ, ಪ್ಲೇಟ್ಸ್ ಆಗಿರ್ಬೋದು, ಪಲ್ಲು ಆಗಿರ್ಬೋದು, ಇದನ್ನು ಫಸ್ಟ್ ನಾವು ಬಂದ್ಬಿಟ್ಟು ಈ ಥರ ಫಸ್ಟ್ ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ನಾವು ಇದಕ್ಕೆ ಹಿಂಗೆ ದಾರನ್ನು ಟೈ ಮಾಡ್ಕೋಬೇಕು.
ಇದು ನಾವು ಈ ಥರ ಕೆಳಗಡೆ ಫಸ್ಟು ನೀಟಾಗಿ ಪ್ಲೇಟ್ಸ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರನ ನಾವು ಉಡ್ಸ್ಕೋಬೋದು ವರಮಹಾಲಕ್ಷ್ಮಿ ಪೂಜೆಗೆ. ಇದು ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ಉಡ್ಸ್ಕೊಳಕ್ಕಾಗುತ್ತೆ. ಇನ್ನು ಡಬಲ್ ಲೇಯರನ್ನು ಸೊ ಇದರಲ್ಲಿ ಏನಿಲ್ಲ, ಇದಕ್ಕೆ ಕಾಯಿ ಇಡಬೇಕು, ಲಕ್ಷ್ಮಿ ಮುಖನ ಇಡಬೇಕು, ಇಟ್ಟು ನಮಗೆ ಯಾವ ಜ್ಯುವೆಲ್ರೀಸ್ ಇದ್ರೆ ಆ ಜ್ಯುವೆಲ್ರೀಸ್ನೆಲ್ಲ ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡ್ರೆ ಆಯಿತು. ಎಷ್ಟು ಈಸಿ ವರಮಹಾಲಕ್ಷ್ಮಿ ಸ್ಯಾರಿ ಉಡ್ಸೋದು, ಇಷ್ಟು ಸಿಂಪಲ್ ಆಗಿದೆ. ಇದು ಬಂದ್ಬಿಟ್ಟು ಈಸಿ ವೇ. ಇನ್ನೊಂದು ಟೈಪು ಇದೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಒನ್ಗೆ ನಾವೇನು ಬೇಸ್ ರೆಡಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಒಂದು ಇದರಲ್ಲಿ ಅಕ್ಕಿ ಹಾಕಿ ಅದಕ್ಕೆ ನಾವು ಈ ಥರ ಏನು ಪಿನ್ ಮಾಡ್ಕೊಂಡಿರ್ತೀವಲ್ವ, ಒಂದು ಮಿಡ್ಲಲ್ಲಿ ಹಾಕಿ ಅದನ್ನು 2 ಲೇಯರ್ಸ್ ಆಗಿ ಈ ಥರ ಅರೇಂಜ್ ಮಾಡ್ಕೋಬೇಕು. ಫಸ್ಟು ಅರೇಂಜ್ ಮಾಡಿಕೊಂಡು ಅದು ಕೆಳಗೆ ಬೀಳಲಾರ್ದೇ ಅದು ಕಳಸ ನಾವೇನು ಇಟ್ಕೊಂಡಿರ್ತೀವಲ್ಲ ಅದು ನೀರು ಹಾಕಿಡ್ಬೇಕು. ಆ್ಯಕ್ಚುಲಿ ನಾನು ಅಕ್ಕಿ ಹಾಕಿಟ್ಟಿದ್ದೀನಿ ಬ್ಯಾಲೆನ್ಸ್ ಸಿಗಲಿ ಅಂತೆಲ್ಲ. ಸೊ ಈ ಥರ ಇಟ್ಕೊಂಡಾದ್ಮೇಲೆ ನಾವು ಏನು ಪಿನ್ ಹಾಕಿರ್ತೀವಲ್ಲ ಅವನ್ನೆಲ್ಲ ಬಿಚ್ಕೊಂಡು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಯ್ತಾ. ಇದು ನಾವು ಯಾವ ರೀತಿ ಅರೇಂಜ್ ಮಾಡ್ಕೊಂತೀವೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ನಾವು ಪೇಷನ್ಸಿಂದ ನೀಟಾಗಿ ಅರೇಂಜ್ ಮಾಡ್ಕೊಂಡು ಇನ್ನೂ ಸಖತ್ತಾಗಿ ಕಾಣುತ್ತೆ. ಆಮೇಲೆ ನಾವು ಏನು ಮೇಲೆ ಕಳಸ ಇಟ್ಟಿರ್ತೀವಲ್ವ ಅದಕ್ಕೆ ನಾವು ಬ್ಲೌಸ್ ಪೀಸ್ನ ಸುತ್ಕೋಬೇಕು. ಸುತ್ಕೊಂಡಾದ್ಮೇಲೆ ಹಿಂದೆ ನೀಟಾಗಿ ಅದನ್ನು ಟೈ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅಂತಂದರೆ ಪಿನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಟೈ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ. ಆಮೇಲೆ ನಾವೇನಿರುತ್ತಲ್ವ ಸರಿಗೂ ಈ ಥರ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ 2 ಟೈಪ್ಸ್ ಆಫ್ ಸ್ಯಾರಿ ಡ್ರಾಪಿಂಗಲ್ಲಿ ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.